ಯತ್ನಾಳ್ ಅವರ ನಡೆ ಭಾರಿ ಕುತೂಹಲ ಇದೆ ಮೇಡಮ್. ಏನ್ ಮಾಡ್ತಾರೆ, ನಿಗೂಢವಾಗಿದೆ ಯತ್ನಾಳ್ ಅವರ ನಡೆ. ಹೊಸ ಪಕ್ಷ ಕಟ್ತಾರ ಏನು ಎತ್ತ ಅನ್ನೋದೆಲ್ಲವೂ ಕೂಡ ಒಂದು ಕುತೂಹಲ ಇತ್ತು. ನೋಡಿ, ಉಚ್ಚಾಟನೆ ಆದ ಬಳಿಕ ಯತ್ನಾಳ್ ವಿಜಯಪುರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸಿದ್ದೇಶ್ವರ ದೇವಸ್ಥಾನದಲ್ಲಿ ಯತ್ನಾಳ್ ವಿಶೇಷ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಯುಗಾದಿ ದಿನ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಯತ್ನಾಳ್ ಅವರು ವಿಶೇಷ ಪೂಜೆ ಮಾಡ್ತಾ ಇದ್ದಾರೆ. ಧರ್ಮಪತ್ನಿ ಶೈಲಜಾ ಅವರ ಜೊತೆಗೂಡಿ ದೇವರಿಗೆ ಮಂಗಳಾರತಿಯನ್ನು ಮಾಡಿದ್ದಾರೆ ಯತ್ನಾಳ್. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಹೋಮ ಹವನವನ್ನ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ತಮ್ಮ ಧರ್ಮಪತ್ನಿ ಶೈಲಜಾ ಅವರ ಜೊತೆಗೂಡಿ ಇವತ್ತು ಸಿದ್ದೇಶ್ವರ ದೇವಸ್ಥಾನಕ್ಕೆ ಯತ್ನಾಳ್ ಅವರು ಹೋಗಿ ಪೂಜೆ, ಮಂಗಳಾರತಿ, ಹೋಮ ಹವನ ಎಲ್ಲ ಮಾಡಿದ್ದಾರೆ. ಮುಂದಿನ ನಡೆ ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇದೆ, ಒಂದು ನಿಗೂಢ ಇದೆ. ಹೊಸ ಪಕ್ಷ ಕಟ್ಟಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಕರೆದ್ರೆ ಮುಂದೆ ನೋಡೋಣ ಅನ್ನೋದು ಹೇಳಿದ್ದಾರೆ. ಜೆಡಿಎಸ್ಗೆ ಹೋಗಲ್ಲ ಅಂತ ಹೇಳಿದ್ದಾರೆ. ಇದೆಲ್ಲದ್ರ ನಡುವೆ ಯತ್ನಾಳ್ ಅವರು ಏನ್ ಮಾಡಬಹುದು, ಸೈಲೆಂಟ್ ಆದ್ರ ಯತ್ನಾಳ್, ಇದೆಲ್ಲವೂ ಭಾರಿ ಕುತೂಹಲ ಇದೆ. ಸದ್ಯಕ್ಕೆ ಯತ್ನಾಳ್ ಅವರ ಪಡೆ ಏನಿದೆಯಲ್ಲ, ಅವರ ಜೊತೆಗಿರೋರು, ಅವರ ಸಂಗಡಿಗರು ಅಥವಾ ಈ ಅವರ ಬಣ, ಎರಡು ಬಣ ಇದೆ ಈಗ. ಒಂದು ಯತ್ನಾಳ್ ಬಣ, ಮತ್ತೊಂದು ವಿಜೇಂದ್ರ ಬಣ. ಯತ್ನಾಳ್ ಬಣ ಹೇಳ್ತಾ ಇದೆ ಮತ್ತೆ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅಂತ ಹೇಳಿ. ಮತ್ತೆ ಈಗ ಯತ್ನಾಳ್ ಅವರ ನಡೆ ಏನು ಎತ್ತ ಅನ್ನೋದ್ರ ಬಗ್ಗೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಚಂದ್ರು, ಯತ್ನಾಳ್ ಅವರ ನಡೆ ನಿಜಕ್ಕೂ ನಿಗೂಢವಾಗಿದೆ. ಏನ್ ಮಾಡಬಹುದು ಅನ್ನೋದು ಸದ್ಯಕ್ಕೆ ರಾಜಕೀಯ ಪಡಸಾಲೆಯಲ್ಲಿ ಯತ್ನಾಳ್ ಅವರ ವಿಚಾರ ಹೆಂಗಿದೆ ಈಗ ಸದ್ದು ರಂಜಿತ್, ಖಂಡಿತವಾಗ್ಲು ಉಚ್ಚಾಟನೆ ಆದ ಬಳಿಕ ಯತ್ನಾಳ್ ಅವರು ಒಂದ್ ರೀತಿಯ ಕೂಲ್ ಆಗಿ ಕಾಣಿಸ್ತಾ ಇರ್ತಕ್ಕಂಥದ್ದು, ಜೊತೆಯಲ್ಲಿ ಒಂದ್ ರೀತಿ ದಿಕ್ಕು ತೋಚದಂತ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಯತ್ನಾಳ್ ಅಂತಂದ್ರೆ ಹಿಂದೂ ಹುಲಿ, ಅದು ಬಿಜೆಪಿಯಲ್ಲಿ ಬಹಳಷ್ಟು ದೊಡ್ಡ ಹೆಸರು ಕೂಡ ಇದೆ. ಇವ್ರು ಬೇರೆ ಯಾವ್ದಾದ್ರು ಪಕ್ಷಕ್ಕೆ ಹೋಗ್ತಾರ, ಆ ರೀತಿ ಯಾವುದೇ ರೀತಿಯಾದಂತ ಚಾನ್ಸ್ ಇಲ್ಲ. ಯಾಕಂತಂದ್ರೆ ಕಾಂಗ್ರೆಸ್ ನಲ್ಲಿ ಆ ರೀತಿಯಾದಂತ ಅಂದ್ರೆ ನಾನು ಹಿಂದೂ ಹುಲಿ ಈ ರೀತಿಯಾದಂತ ಒಂದು ಚಾನ್ಸ್ ಇಲ್ಲ. ಇನ್ನು ಜೆಡಿಎಸ್ಗೆ ಹೋಗ್ಬೇಕು ಅಂತಂದ್ರೆ ಈಗಾಗಲೇ ಜೆಡಿಎಸ್ ನಿಂದಲೇ ಅವರು ವಾಪಸ್ ಬಿಜೆಪಿಗೆ ಮರಳಿರ್ತಕ್ಕಂಥದ್ದು. ಯಡಿಯೂರಪ್ಪನವರೇ 2018ರಲ್ಲಿ ಅವರನ್ನ ವಾಪಸ್ ಕರೆ ತಂದಿರ್ತಕ್ಕಂಥದ್ದು. ಉಚ್ಚಾಟನೆ ಆಗಿರೋದ್ರಿಂದ ಈಗ ಜೆಡಿಎಸ್ ಎನ್ಡಿಎ ಭಾಗವಾಗಿರ್ತಕ್ಕಂಥದ್ದು. ಹೀಗಾಗಿ ಆ ಎನ್ಡಿಎ ಭಾಗವಾಗಿರೋದ್ರಿಂದ ಜೆಡಿಎಸ್ ನಲ್ಲೂ ಕೂಡ ಏನು ಬಹುತೇಕ ಯತ್ನಾಳ್ ಅವ್ರಿಗೆ ಸ್ವಾಗತಕ್ಕೆ ಯಾವುದೇ ರೀತಿಯಾದಂತಹ ಸಾಧ್ಯತೆ ಇಲ್ಲ. ಸೊ ಹೀಗಾಗಿ ಬಿಜೆಪಿಯಲ್ಲೇ ಉಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಈ ಯುಗಾದಿ ಹಬ್ಬದ ಬಳಿಕ ಹೈಕಮಾಂಡ್ ಕದ ತಟ್ತೀವಿ ಅನ್ನುವಂತ ಮಾತನ್ನ ಏನು ಹೇಳಿದ್ರು ಯತ್ನಾಳ್ ಅವರ ಬಣದಿಂದ. ಸೊ ಮೊನ್ನೆ ಅಷ್ಟೇ ಒಂದು ಸಭೆಯನ್ನು ಕೂಡ ಮಾಡಲಾಗಿತ್ತು ಈ ಯುಬಿಸಿಟಿ ಏನು ಸಿದ್ದೇಶ್ವರ ಮನೆಯಲ್ಲಿ. ಸೊ ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಚರ್ಚೆಯನ್ನ ಮಾಡಲಾಗಿತ್ತು. ಸೊ ಹೀಗಾಗಿ ನೀವು ಸೈಲೆಂಟ್ ಆಗಿದ್ದು ಹೈಕಮಾಂಡ್ ಬಳಿ ಹೋಗೋಣ, ಮತ್ತೊಮ್ಮೆ ಈ ಒಂದು ಎಕ್ಸ್ಪೆಲ್ ಅನ್ನ ಮರುಪರಿಶೀಲನೆ ಮಾಡಲಿದ್ದಕ್ಕೆ ಹೈಕಮಾಂಡ್ ಬಳಿ ಮನವಿ ಮಾಡೋಣ ಅನ್ನೋ ಒಂದಷ್ಟು ಚರ್ಚೆಗಳನ್ನ ಯತ್ನಾಳ್ ಅವ್ರ ಜೊತೆಯಲ್ಲಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಆಪ್ತರ ಸಲಹೆಯನ್ನ ಪಾಲಿಸ್ತಾ ಇರತಕ್ಕಂತ ಯತ್ನಾಳ್ ಅವರು ಈಗ ಸೈಲೆಂಟ್ ಆಗಿ ಕಾಣಿಸ್ತಾ ಇರತಕ್ಕಂಥದ್ದು. ಯಾವುದೇ ರೀತಿಯಾದಂತಹ ಗೊಂದಲ ಹೇಳಿಕೆಗಳು ಅಥವಾ ಬೇರೆ ಉಚ್ಚಾಟನೆ ಆದ ಬಳಿಕ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಯಡಿಯೂರಪ್ಪನವ್ರ ವಿರುದ್ಧ, ವಿಜೇಂದ್ರ ಅವ್ರ ವಿರುದ್ಧ ಹೋರಾಡ್ತಾರೆ, ಕೂಗಾಡ್ತಾರೆ, ಈ ರೀತಿಯಾದಂತ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಆ ರೀತಿ ಮಾಡ್ತಾ ಇಲ್ಲ. ಆಪ್ತರ ಸಲಹೆಯನ್ನ ಯತ್ನಾಳ್ ಅವರು ಪಾಲಿಸ್ತಾ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರತಕ್ಕಂಥದ್ದು. ಹೀಗಾಗಿ ಯತ್ನಾಳ್ ಅವರು ಸೈಲೆಂಟ್ ಆಗಿ. ಥ್ಯಾಂಕ್ ಯು ಚಂದ್ರು, ತಮ್ಮೆಲ್ಲ ಮಾಹಿತಿಗಾಗಿ. ಯತ್ನಾಳ್ ಅವರ ನಡೆ ಭಾರಿ ಕುತೂಹಲ ಇದೆ ಮೇಡಮ್. ಏನ್ ಮಾಡ್ತಾರೆ, ನಿಗೂಢವಾಗಿದೆ ಯತ್ನಾಳ್ ಅವರ ನಡೆ. ಹೊಸ ಪಕ್ಷ ಕಟ್ತಾರ ಏನು ಎತ್ತ ಅನ್ನೋದೆಲ್ಲವೂ ಕೂಡ ಒಂದು ಕುತೂಹಲ ಇತ್ತು. ನೋಡಿ, ಉಚ್ಚಾಟನೆ ಆದ ಬಳಿಕ ಯತ್ನಾಳ್ ವಿಜಯಪುರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸಿದ್ದೇಶ್ವರ ದೇವಸ್ಥಾನದಲ್ಲಿ ಯತ್ನಾಳ್ ವಿಶೇಷ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಯುಗಾದಿ ದಿನ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಯತ್ನಾಳ್ ಅವರು ವಿಶೇಷ ಪೂಜೆ ಮಾಡ್ತಾ ಇದ್ದಾರೆ. ಧರ್ಮಪತ್ನಿ ಶೈಲಜಾ ಅವರ ಜೊತೆಗೂಡಿ ದೇವರಿಗೆ ಮಂಗಳಾರತಿಯನ್ನು ಮಾಡಿದ್ದಾರೆ ಯತ್ನಾಳ್. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಹೋಮ ಹವನವನ್ನ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ತಮ್ಮ ಧರ್ಮಪತ್ನಿ ಶೈಲಜಾ ಅವರ ಜೊತೆಗೂಡಿ ಇವತ್ತು ಸಿದ್ದೇಶ್ವರ ದೇವಸ್ಥಾನಕ್ಕೆ ಯತ್ನಾಳ್ ಅವರು ಹೋಗಿ ಪೂಜೆ, ಮಂಗಳಾರತಿ, ಹೋಮ ಹವನ ಎಲ್ಲ ಮಾಡಿದ್ದಾರೆ. ಮುಂದಿನ ನಡೆ ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇದೆ, ಒಂದು ನಿಗೂಢ ಇದೆ. ಹೊಸ ಪಕ್ಷ ಕಟ್ಟಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಕರೆದ್ರೆ ಮುಂದೆ ನೋಡೋಣ ಅನ್ನೋದು ಹೇಳಿದ್ದಾರೆ. ಜೆಡಿಎಸ್ಗೆ ಹೋಗಲ್ಲ ಅಂತ ಹೇಳಿದ್ದಾರೆ. ಇದೆಲ್ಲದ್ರ ನಡುವೆ ಯತ್ನಾಳ್ ಅವರು ಏನ್ ಮಾಡಬಹುದು, ಸೈಲೆಂಟ್ ಆದ್ರ ಯತ್ನಾಳ್, ಇದೆಲ್ಲವೂ ಭಾರಿ ಕುತೂಹಲ ಇದೆ. ಸದ್ಯಕ್ಕೆ ಯತ್ನಾಳ್ ಅವರ ಪಡೆ ಏನಿದೆಯಲ್ಲ, ಅವರ ಜೊತೆಗಿರೋರು, ಅವರ ಸಂಗಡಿಗರು ಅಥವಾ ಈ ಅವರ ಬಣ, ಎರಡು ಬಣ ಇದೆ ಈಗ. ಒಂದು ಯತ್ನಾಳ್ ಬಣ, ಮತ್ತೊಂದು ವಿಜೇಂದ್ರ ಬಣ. ಯತ್ನಾಳ್ ಬಣ ಹೇಳ್ತಾ ಇದೆ ಮತ್ತೆ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅಂತ ಹೇಳಿ. ಮತ್ತೆ ಈಗ ಯತ್ನಾಳ್ ಅವರ ನಡೆ ಏನು ಎತ್ತ ಅನ್ನೋದ್ರ ಬಗ್ಗೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಚಂದ್ರು,
ಯತ್ನಾಳ್ ಅವರ ನಡೆ ನಿಜಕ್ಕೂ ನಿಗೂಢವಾಗಿದೆ. ಏನ್ ಮಾಡಬಹುದು ಅನ್ನೋದು ಸದ್ಯಕ್ಕೆ ರಾಜಕೀಯ ಪಡಸಾಲೆಯಲ್ಲಿ ಯತ್ನಾಳ್ ಅವರ ವಿಚಾರ ಹೆಂಗಿದೆ ಈಗ ಸುದ್ದಿ ಸದ್ದು. ರಂಜಿತ್, ಖಂಡಿತವಾಗ್ಲು ಉಚ್ಚಾಟನೆ ಆದ ಬಳಿಕ ಯತ್ನಾಳ್ ಅವರು ಒಂದ್ ರೀತಿಯ ಕೂಲ್ ಆಗಿ ಕಾಣಿಸ್ತಾ ಇರ್ತಕ್ಕಂಥದ್ದು, ಜೊತೆಯಲ್ಲಿ ಒಂದ್ ರೀತಿ ದಿಕ್ಕು ತೋಚದಂತ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಯತ್ನಾಳ್ ಅಂತಂದ್ರೆ ಹಿಂದೂ ಹುಲಿ, ಅದು ಬಿಜೆಪಿಯಲ್ಲಿ ಬಹಳಷ್ಟು ದೊಡ್ಡ ಹೆಸರು ಕೂಡ ಇದೆ. ಇವ್ರು ಬೇರೆ ಯಾವ್ದಾದ್ರು ಪಕ್ಷಕ್ಕೆ ಹೋಗ್ತಾರ, ಆ ರೀತಿ ಯಾವುದೇ ರೀತಿಯಾದಂತ ಚಾನ್ಸ್ ಇಲ್ಲ. ಯಾಕಂತಂದ್ರೆ ಕಾಂಗ್ರೆಸ್ ನಲ್ಲಿ ಆ ರೀತಿಯಾದಂತ ಅಂದ್ರೆ ನಾನು ಹಿಂದೂ ಹುಲಿ ಈ ರೀತಿಯಾದಂತ ಒಂದು ಚಾನ್ಸ್ ಇಲ್ಲ. ಇನ್ನು ಜೆಡಿಎಸ್ ಹೋಗ್ಬೇಕು ಅಂತಂದ್ರೆ ಈಗಾಗಲೇ ಜೆಡಿಎಸ್ ನಿಂದಲೇ ಅವರು ವಾಪಸ್ ಬಿಜೆಪಿಗೆ ಮರಳಿರ್ತಕ್ಕಂಥದ್ದು. ಯಡಿಯೂರಪ್ಪನವರೇ 2018ರಲ್ಲಿ ಅವರನ್ನ ವಾಪಸ್ ಕರೆತಂದಿರ್ತಕ್ಕಂಥದ್ದು. ಉಚ್ಚಾಟನೆ ಆಗಿರೋದ್ರಿಂದ ಈಗ ಜೆಡಿಎಸ್ ಎನ್ಡಿಎ ಭಾಗವಾಗಿರ್ತಕ್ಕಂಥದ್ದು. ಹೀಗಾಗಿ ಆ ಎನ್ಡಿಎ ಭಾಗವಾಗಿರೋದ್ರಿಂದ ಜೆಡಿಎಸ್ ನಲ್ಲೂ ಕೂಡ ಏನು ಬಹುತೇಕ ಯತ್ನಾಳ್ ಅವರಿಗೆ ಸ್ವಾಗತಕ್ಕೆ ಯಾವುದೇ ರೀತಿಯಾದಂತಹ ಸಾಧ್ಯತೆ ಇಲ್ಲ. ಸೊ ಹೀಗಾಗಿ ಬಿಜೆಪಿಯಲ್ಲೇ ಉಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಈ ಯುಗಾದಿ ಹಬ್ಬದ ಬಳಿಕ ಹೈಕಮಾಂಡ್ ಕದ ತಟ್ತೀವಿ ಅನ್ನುವಂತ ಮಾತನ್ನ ಏನು ಹೇಳಿದ್ರು ಯತ್ನಾಳ್ ಅವರ ಬಣದಿಂದ. ಸೊ ಮೊನ್ನೆ ಅಷ್ಟೇ ಒಂದು ಸಭೆಯನ್ನು ಕೂಡ ಮಾಡಲಾಗಿತ್ತು ಈ ಯುಬಿಸಿಟಿ ಏನು ಸಿದ್ದೇಶ್ವರ ಮನೆಯಲ್ಲಿ. ಸೊ ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಚರ್ಚೆಯನ್ನ ಮಾಡಲಾಗಿತ್ತು. ಸೊ ಹೀಗಾಗಿ ನೀವು ಸೈಲೆಂಟ್ ಆಗಿದ್ದು ಹೈಕಮಾಂಡ್ ಬಳಿ ಹೋಗೋಣ, ಮತ್ತೊಮ್ಮೆ ಈ ಒಂದು ಎಕ್ಸ್ಪೆಲ್ ಅನ್ನ ಮರುಪರಿಶೀಲನೆ ಮಾಡಲಿದ್ದಕ್ಕೆ ಹೈಕಮಾಂಡ್ ಬಳಿ ಮನವಿ ಮಾಡೋಣ ಅನ್ನೋ ಒಂದಷ್ಟು ಚರ್ಚೆಗಳನ್ನ ಯತ್ನಾಳ್ ಅವ್ರ ಜೊತೆಯಲ್ಲಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಆಪ್ತರ ಸಲಹೆಯನ್ನ ಪಾಲಿಸ್ತಾ ಇರ್ತಕ್ಕಂಥ ಯತ್ನಾಳ್ ಅವರು ಈಗ ಸೈಲೆಂಟ್ ಆಗಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಯಾವುದೇ ರೀತಿಯಾದಂತಹ ಗೊಂದಲ ಹೇಳಿಕೆಗಳು ಅಥವಾ ಬೇರೆ ಉಚ್ಚಾಟನೆ ಆದ ಬಳಿಕ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಯಡಿಯೂರಪ್ಪನವ್ರ ವಿರುದ್ಧ, ವಿಜೇಂದ್ರ ಅವ್ರ ವಿರುದ್ಧ ಹೋರಾಡ್ತಾರೆ, ಕೂಗಾಡ್ತಾರೆ, ಈ ರೀತಿಯಾದಂತಹ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಆ ರೀತಿ ಮಾಡ್ತಾ ಇಲ್ಲ. ಆಪ್ತರ ಸಲಹೆಯನ್ನ ಯತ್ನಾಳ್ ಅವರು ಪಾಲಿಸ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಯತ್ನಾಳ್ ಅವರು ಸೈಲೆಂಟ್ ಆಗಿ. ಥ್ಯಾಂಕ್ ಯು ಚಂದ್ರು. ಅವರ ನಡೆ ಭಾರಿ ಕುತೂಹಲ ಇದೆ ಮೇಡಮ್. ಏನ್ ಮಾಡ್ತಾರೆ, ನಿಗೂಢವಾಗಿದೆ ಯತ್ನಾಳ್ ಅವರ ನಡೆ. ಹೊಸ ಪಕ್ಷ ಕಟ್ತಾರ ಏನು ಎತ್ತ ಅನ್ನೋದೆಲ್ಲವೂ ಕೂಡ ಒಂದು ಕುತೂಹಲ ಇತ್ತು. ನೋಡಿ, ಉಚ್ಚಾಟನೆ ಆದ ಬಳಿಕ ಯತ್ನಾಳ್ ವಿಜಯಪುರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸಿದ್ದೇಶ್ವರ ದೇವಸ್ಥಾನದಲ್ಲಿ ಯತ್ನಾಳ್ ವಿಶೇಷ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಯುಗಾದಿ ದಿನ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಯತ್ನಾಳ್ ಅವರು ವಿಶೇಷ ಪೂಜೆ ಮಾಡ್ತಾ ಇದ್ದಾರೆ. ಧರ್ಮಪತ್ನಿ ಶೈಲಜಾ ಅವರ ಜೊತೆಗೂಡಿ ದೇವರಿಗೆ ಮಂಗಳಾರತಿಯನ್ನು ಮಾಡಿದ್ದಾರೆ ಯತ್ನಾಳ್. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಹೋಮ ಹವನವನ್ನ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ತಮ್ಮ ಧರ್ಮಪತ್ನಿ ಶೈಲಜಾ ಅವರ ಜೊತೆಗೂಡಿ ಇವತ್ತು ಸಿದ್ದೇಶ್ವರ ದೇವಸ್ಥಾನಕ್ಕೆ ಯತ್ನಾಳ್ ಅವರು ಹೋಗಿ ಪೂಜೆ, ಮಂಗಳಾರತಿ, ಹೋಮ ಹವನ ಎಲ್ಲ ಮಾಡಿದ್ದಾರೆ. ಮುಂದಿನ ನಡೆ ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇದೆ, ಒಂದು ನಿಗೂಢ ಇದೆ. ಹೊಸ ಪಕ್ಷ ಕಟ್ಟಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಕರೆದ್ರೆ ಮುಂದೆ ನೋಡೋಣ ಅನ್ನೋದು ಹೇಳಿದ್ದಾರೆ. ಜೆಡಿಎಸ್ಗೆ ಹೋಗಲ್ಲ ಅಂತ ಹೇಳಿದ್ದಾರೆ. ಇದೆಲ್ಲದ್ರ ನಡುವೆ ಯತ್ನಾಳ್ ಅವರು ಏನ್ ಮಾಡಬಹುದು, ಸೈಲೆಂಟ್ ಆದ್ರ ಯತ್ನಾಳ್, ಇದೆಲ್ಲವೂ ಭಾರಿ ಕುತೂಹಲ ಇದೆ. ಸದ್ಯಕ್ಕೆ ಯತ್ನಾಳ್ ಅವರ ಪಡೆ ಏನಿದೆಯಲ್ಲ, ಅವರ ಜೊತೆಗಿರೋರು, ಅವರ ಸಂಗಡಿಗರು ಅಥವಾ ಈ ಅವರ ಬಣ, ಎರಡು ಬಣ ಇದೆ ಈಗ. ಒಂದು ಯತ್ನಾಳ್ ಬಣ, ಮತ್ತೊಂದು ವಿಜೇಂದ್ರ ಬಣ. ಯತ್ನಾಳ್ ಬಣ ಹೇಳ್ತಾ ಇದೆ ಮತ್ತೆ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅಂತ ಹೇಳಿ. ಮತ್ತೆ ಈಗ ಯತ್ನಾಳ್ ಅವರ ನಡೆ ಏನು ಎತ್ತ ಅನ್ನೋದ್ರ ಬಗ್ಗೆ ಚಂದ್ರು ಕನೆಕ್ಟ್ ಆಗಿದ್ದಾರೆ, ಲೈವ್ ಕನೆಕ್ಟ್ ಆಗಿದ್ದಾರೆ. ಚಂದ್ರು, ಯತ್ನಾಳ್ ಅವರ ನಡೆ ನಿಜಕ್ಕೂ ನಿಗೂಢವಾಗಿದೆ. ಏನ್ ಮಾಡಬಹುದು ಅನ್ನೋದು ಸದ್ಯಕ್ಕೆ ರಾಜಕೀಯ ಪಡಸಾಲೆಯಲ್ಲಿ ಯತ್ನಾಳ್ ಅವರ ವಿಚಾರ ಹೆಂಗಿದೆ ಈಗ ಸುದ್ದಿ ಸದ್ದು. ರಂಜಿತ್, ಖಂಡಿತವಾಗ್ಲು ಉಚ್ಚಾಟನೆ ಆದ ಬಳಿಕ ಯತ್ನಾಳ್ ಅವರು ಒಂದ್ ರೀತಿಯ ಕೂಲ್ ಆಗಿ ಕಾಣಿಸ್ತಾ ಇರ್ತಕ್ಕಂಥದ್ದು, ಜೊತೆಯಲ್ಲಿ ಒಂದ್ ರೀತಿ ದಿಕ್ಕು ತೋಚದಂತ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಯತ್ನಾಳ್ ಅಂತಂದ್ರೆ ಹಿಂದೂ ಹುಲಿ, ಅದು ಬಿಜೆಪಿಯಲ್ಲಿ ಬಹಳಷ್ಟು ದೊಡ್ಡ ಹೆಸರು ಕೂಡ ಇದೆ. ಇವ್ರು ಬೇರೆ ಯಾವ್ದಾದ್ರು ಪಕ್ಷಕ್ಕೆ ಹೋಗ್ತಾರ, ಆ ರೀತಿ ಯಾವುದೇ ರೀತಿಯಾದಂತ ಚಾನ್ಸ್ ಇಲ್ಲ. ಯಾಕಂತಂದ್ರೆ ಕಾಂಗ್ರೆಸ್ ನಲ್ಲಿ ಆ ರೀತಿಯಾದಂತ ಅಂದ್ರೆ ನಾನು ಹಿಂದೂ ಹುಲಿ ಈ ರೀತಿಯಾದಂತ ಒಂದು ಚಾನ್ಸ್ ಇಲ್ಲ. ಇನ್ನು ಜೆಡಿಎಸ್ ಹೋಗ್ಬೇಕು ಅಂತಂದ್ರೆ ಈಗಾಗಲೇ ಜೆಡಿಎಸ್ ನಿಂದಲೇ ಅವರು ವಾಪಸ್ ಬಿಜೆಪಿಗೆ ಮರಳಿರ್ತಕ್ಕಂಥದ್ದು. ಯಡಿಯೂರಪ್ಪನವರೇ 2018ರಲ್ಲಿ ಅವರನ್ನ ವಾಪಸ್ ಕರೆತಂದಿರ್ತಕ್ಕಂಥದ್ದು. ಉಚ್ಚಾಟನೆ ಆಗಿರೋದ್ರಿಂದ ಈಗ ಜೆಡಿಎಸ್ ಎನ್ಡಿಎ ಭಾಗವಾಗಿರ್ತಕ್ಕಂಥದ್ದು. ಹೀಗಾಗಿ ಆ ಎನ್ಡಿಎ ಭಾಗವಾಗಿರೋದ್ರಿಂದ ಜೆಡಿಎಸ್ ನಲ್ಲೂ ಕೂಡ ಏನು ಬಹುತೇಕ ಯತ್ನಾಳ್ ಅವರಿಗೆ
ಸ್ವಾಗತಕ್ಕೆ ಯಾವುದೇ ರೀತಿಯಾದಂತ ಸಾಧ್ಯತೆ ಇಲ್ಲ. ಸೊ ಹೀಗಾಗಿ ಬಿಜೆಪಿಯಲ್ಲೇ ಉಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಈ ಯುಗಾದಿ ಹಬ್ಬದ ಬಳಿಕ ಹೈಕಮಾಂಡ್ ಕದ ತಟ್ಟಿವಿ ಅನ್ನುವಂತ ಮಾತನ್ನ ಏನು ಹೇಳಿದ್ರು ಯತ್ನಾಳ್ ಅವರ ಬಣದಿಂದ. ಸೊ ಮೊನ್ನೆ ಅಷ್ಟೇ ಒಂದು ಸಭೆಯನ್ನು ಕೂಡ ಮಾಡಲಾಗಿತ್ತು ಈ ಯುಬಿಸಿಟಿ ಏನು ಸಿದ್ದೇಶ್ವರ ಮನೆಯಲ್ಲಿ. ಸೊ ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಚರ್ಚೆಯನ್ನ ಮಾಡಲಾಗಿತ್ತು. ಸೊ ಹೀಗಾಗಿ ನೀವು ಸೈಲೆಂಟ್ ಆಗಿರಿ, ಸೈಲೆಂಟ್ ಆಗಿದ್ದು ಹೈಕಮಾಂಡ್ ಬಳಿ ಹೋಗೋಣ, ಮತ್ತೊಮ್ಮೆ ಈ ಒಂದು ಎಕ್ಸ್ಪೆಲ್ ಅನ್ನ ಮರುಪರಿಶೀಲನೆ ಮಾಡಲಿದ್ದಕ್ಕೆ ಹೈಕಮಾಂಡ್ ಬಳಿ ಮನವಿ ಮಾಡೋಣ ಅನ್ನೋ ಒಂದಷ್ಟು ಚರ್ಚೆಗಳನ್ನ ಯತ್ನಾಳ್ ಅವ್ರ ಜೊತೆಯಲ್ಲಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಆಪ್ತರ ಸಲಹೆಯನ್ನ ಪಾಲಿಸ್ತಾ ಇರತಕ್ಕಂತ ಯತ್ನಾಳ್ ಅವರು ಈಗ ಸೈಲೆಂಟ್ ಆಗಿ ಕಾಣಿಸ್ತಾ ಇರತಕ್ಕಂಥದ್ದು. ಯಾವುದೇ ರೀತಿಯಾದಂತ ಗೊಂದಲ ಹೇಳಿಕೆಗಳು ಅಥವಾ ಬೇರೆ ಉಚ್ಚಾಟನೆ ಆದ ಬಳಿಕ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಯಡಿಯೂರಪ್ಪನವ್ರ ವಿರುದ್ಧ, ವಿಜೇಂದ್ರ ಅವ್ರ ವಿರುದ್ಧ ಹೋರಾಡ್ತಾರೆ, ಕೂಗಾಡ್ತಾರೆ, ಈ ರೀತಿಯಾದಂತ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಆ ರೀತಿ ಮಾಡ್ತಾ ಇಲ್ಲ. ಆಪ್ತರ ಸಲಹೆಯನ್ನ ಯತ್ನಾಳ್ ಅವರು ಪಾಲಿಸ್ತಾ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರತಕ್ಕಂಥದ್ದು. ಹೀಗಾಗಿ ಯತ್ನಾಳ್ ಅವರು ಸೈಲೆಂಟ್ ಆಗಿ. ಥ್ಯಾಂಕ್ ಯು ಚಂದ್ರು, ತಮ್ಮೆಲ್ಲ ಮಾಹಿತಿಗಾಗಿ.